ಮಿಸ್ ಮಾಡ್ಕೋಬೇಡಿ. ಈ ಜುಲೈ ತಿಂಗಳಲ್ಲಿ ಬರ್ತಿರೋ ಆಷಾಢ ಮಾಸದ ಈ 3 ದಿನಗಳು ನಿಮ್ಮ ಇಡೀ ಜೀವನದ ದರಿದ್ರವನ್ನು ದೂರ ಮಾಡಿ ಕೋಟ್ಯಾಧಿಪತಿ ಯೋಗ ತರಲಿವೆ. ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವ ಮುನ್ನ ಮಾಡಬೇಕಾದ ಆ ಒಂದು ರಹಸ್ಯ ಪೂಜೆ ಯಾವುದು ಗೊತ್ತಾ? ತಪ್ಪದೇ ಕೊನೆ ತನಕ ನೋಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅತ್ಯಂತ ಪವಿತ್ರವಾದ ಮಾಸ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಮತ್ತು ಗುರು ಪೂರ್ಣಿಮೆ ಒದಗಿ ಬಂದಿವೆ. ಕೋರಿದ ಕೋರಿಕೆಗಳನ್ನು ಈಡೇರಿಸುವ ಪ್ರಥಮ ಏಕಾದಶಿಯು ಈ ತಿಂಗಳ ಜುಲೈ 25ರಂದು ಬರಲಿದೆ. ಹಾಗೆಯೇ ನಮ್ಮ ಜೀವನದಲ್ಲಿನ ಅಜ್ಞಾನವನ್ನು ದೂರ ಮಾಡಿ ಅದೃಷ್ಟವನ್ನು ತರುವ ಗುರು ಪೂರ್ಣಿಮೆಯು ಈ ತಿಂಗಳ ಜುಲೈ 29ರಂದು ಬರಲಿದೆ. ಇದರೊಂದಿಗೆ ಜುಲೈ 15ರಿಂದ 23ರವರೆಗೆ ವಾರಾಹಿ ನವರಾತ್ರಿಗಳು ಜರುಗಲಿವೆ. ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಕಷ್ಟಗಳು, ಜಾತಕ ದೋಷಗಳು ನಿವಾರಣೆಯಾಗಬೇಕಾದರೂ, ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸಬೇಕಾದರೂ ಈ ಪರ್ವದಿನಗಳಲ್ಲಿ ನಾವು ಪಾಲಿಸಬೇಕಾದ ನಿಯಮಗಳು ಮತ್ತು ಪೂಜಾ ವಿಧಾನಗಳ ಬಗ್ಗೆ ಮೊದಲೇ ಪ್ರತಿಯೊಬ್ಬರೂ ತಿಳಿದುಕೊಳ್ಳಿ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಜುಲೈ 25ರ ಶನಿವಾರದಂದು ಪ್ರಥಮ ಏಕಾದಶಿ ಹಬ್ಬ ಬಂದಿದೆ. ಶನಿವಾರದಂದು ಪ್ರಥಮ ಏಕಾದಶಿ ಬರುವುದು ಅತ್ಯಂತ ವಿಶೇಷ. ಆದ್ದರಿಂದ ಈ ಪ್ರಥಮ ಏಕಾದಶಿಗೆ ಅಪಾರವಾದ ಶಕ್ತಿ ಇರುತ್ತದೆ. ಈ ಪ್ರಥಮ ಏಕಾದಶಿಯ ದಿನದಂದು ಮುಕ್ಕೋಟಿ ದೇವತೆಗಳೆಲ್ಲರೂ ಭೂಮಿಗೆ ಬಂದು ವಿಷ್ಣುಮೂರ್ತಿಯನ್ನು ಪೂಜಿಸುತ್ತಾರಂತೆ. ಈ ಪ್ರಥಮ ಏಕಾದಶಿಯಿಂದ ವಿಷ್ಣುಮೂರ್ತಿಯು ಶೇಷಶಯನದ ಮೇಲೆ 4 ತಿಂಗಳುಗಳ ಕಾಲ ಯೋಗನಿದ್ರೆಗೆ ಜಾರಿ ಮತ್ತಿ 4 ತಿಂಗಳುಗಳ ನಂತರ ಕಾರ್ತಿಕ ಶುದ್ಧ ಏಕಾದಶಿಯ ದಿನದಂದು ವಿಷ್ಣುಮೂರ್ತಿಯು ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಈ ಪ್ರಥಮ ಏಕಾದಶಿ ಹಬ್ಬದ ದಿನದಂದು, ಅದರಲ್ಲಿಯೂ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೋರಿದ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ. ಪ್ರಥಮ ಏಕಾದಶಿ ಹಬ್ಬವನ್ನು ಅರಳು ಹಬ್ಬ ಎಂದೂ ಸಹ ಕರೆಯುತ್ತಾರೆ. ಈ ಹಬ್ಬದ ದಿನದಂದು ಮುಂಜಾನೆಯೇ ಸ್ನಾನ ಮಾಡಿ ಪ್ರತಿಯೊಬ್ಬರೂ ಅರಳಿನ ಹಿಟ್ಟನ್ನು ತಿಂದರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನಿಮ್ಮ ಆಯುಷ್ಯು ಹೆಚ್ಚಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆಗಳಿಗಿಂತ ಪ್ರಥಮ ಏಕಾದಶಿಯ ದಿನದಂದು ಮಾಡುವ ಪೂಜೆಗಳಿಗೆ 2ರಷ್ಟು ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ಈ ದಿನ ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಸಾಕು. ನಿಮ್ಮ ಇಡೀ ಮನೆಗೆ ಅಖಂಡ ಕುಬೇರ ಯೋಗ ಒದಗಿ ಬರುತ್ತದೆ. ಪ್ರಥಮ ಏಕಾದಶಿಯ ದಿನದಂದು ಖಂಡಿತವಾಗಿಯೂ ಹಿಟ್ಟಿನ ದೀಪಗಳನ್ನು ಮಾತ್ರವೇ ಹಚ್ಚಬೇಕು. ಈ ದಿನ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಹಿಟ್ಟಿನ ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿದರೆ ಎಷ್ಟೇ ಕಷ್ಟವಿದ್ದರೂ ತಕ್ಷಣವೇ ಪಾರಾಗಿ ಧನಯೋಗ ಒದಗಿ ಬರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಟುಕೊಂಡು ಈ ಪ್ರಥಮ ಏಕಾದಶಿಯ ದಿನದಂದು ಹಿಟ್ಟಿನ ದೀಪಗಳನ್ನು ಹಚ್ಚಿ. ಹಿಟ್ಟಿನ ದೀಪಗಳನ್ನು ಹೇಗೆ ತಯಾರು ಮಾಡಬೇಕೆಂದರೆ, ಅಕ್ಕಿ ಹಿಟ್ಟಿನಲ್ಲಿ ಚಿಟಿಕೆ ಅರಿಶಿನ, ಬೆಲ್ಲದ ಪುಡಿ, ಹಸುವಿನ ಹಾಲು ಹಾಕಿಕೊಂಡು ಹಿಟ್ಟಿನ ಪ್ರಣತಿಗಳನ್ನು ತಯಾರು ಮಾಡಿಕೊಳ್ಳಿ. ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ಪೂಜೆಯಲ್ಲಿ ಖಂಡಿತವಾಗಿಯೂ ತುಳಸಿ ದಳಗಳು ಇರಲೇಬೇಕು. ಸ್ವಾಮಿಯವರ ಪೂಜೆಯಲ್ಲಿ ತುಳಸಿ ದಳಗಳು ಇಲ್ಲದಿದ್ದರೆ ನಿಮ್ಮ ಪೂಜೆಗೆ ಯಾವುದೇ ಪುಣ್ಯಫಲ ಲಭಿಸುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಟುಕೊಂಡು ಈ ಪ್ರಥಮ ಏಕಾದಶಿ ಹಬ್ಬದ ದಿನದಂದು ವೆಂಕಟೇಶ್ವರ ಸ್ವಾಮಿಯ ಭಾವಚಿತ್ರಕ್ಕೆ ತುಳಸಿ ಮಾಲೆಯನ್ನು ಹಾಕಿ ದೀಪಾರಾಧನೆ ಮಾಡಿ. ಆದರೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಯಾವುದೇ ಕಾರಣಕ್ಕೂ ಕೀಳಬಾರದು. ಅಂದ್ರೆ ತುಳಸಿ ಗಿಡದಿಂದ ತುಳಸಿ ಎಲೆಗಳನ್ನೂ ಕೀಳಬಾರದು. ಆದ್ದರಿಂದ ಒಂದು ದಿನ ಮುಂಚಿತವಾಗಿಯೇ ಪೂಜೆಗಾಗಿ ತುಳಸಿ ಎಲೆಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳಿ. ಹಾಗೆಯೇ ಈ ಪ್ರಥಮ ಏಕಾದಶಿಯ ದಿನದಂದು ಪ್ರತಿಯೊಬ್ಬರೂ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ. ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಅದೇ ರೀತಿ ವೆಂಕಟೇಶ್ವರ ಸ್ವಾಮಿಯನ್ನು ಹಳದಿ ಬಣ್ಣದ ಸೇವಂತಿಗೆ ಹೂವುಗಳಿಂದ ಪೂಜಿಸಿದರೆ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಹಾಗೆಯೇ ಈ ಪ್ರಥಮ ಏಕಾದಶಿಯ ದಿನದಂದು ಸ್ವಾಮಿಯವರ ಪೂಜೆಯಲ್ಲಿ ನೈವೇದ್ಯವಾಗಿ ಬಾಳೆಹಣ್ಣು, ನೆನೆಸಿದ ಹೆಸರುಬೇಳೆ ಪಾನಕವನ್ನು ಸಮರ್ಪಿಸಬೇಕು. ಇನ್ನು ಈ ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಕೈಗೆ ಗೋರಂಟಿ ಇಟ್ಟುಕೊಳ್ಳಬೇಕು. ಆದರೆ ಈ ಪ್ರಥಮ ಏಕಾದಶಿಯ ದಿನದಂದು ಗೋರಂಟಿ ಇಟ್ಟುಕೊಂಡರೆ ಇನ್ನೂ ಒಳ್ಳೆಯದು. ಹಾಗೆಯೇ ಈ ದಿನ ಪ್ರತಿಯೊಬ್ಬರೂ ಅರಳಿ ಮರವನ್ನು ಪೂಜಿಸಬೇಕು. ಏಕೆಂದರೆ ಅರಳಿ ಮರದಲ್ಲಿ ವಿಷ್ಣುಮೂರ್ತಿಯು ವಾಸಿಸುತ್ತಾನೆ. ಆದ್ದರಿಂದ ಈ ಪ್ರಥಮ ಏಕಾದಶಿಯ ದಿನದಂದು ನೆನಪಿನಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಿ
ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಉಂಟಾಗುತ್ತವೆ. ಆದರೆ ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ಈ ಪ್ರಥಮ ಏಕಾದಶಿಯ ದಿನದಂದು ಮರೆತೂ ಸಹ ಅನ್ನವನ್ನು ತಿನ್ನಬಾರದು. ಈ ದಿನ ಪ್ರತಿಯೊಬ್ಬರೂ ಅನ್ನವನ್ನು ತಿನ್ನದೆ ಉಪವಾಸ ಇರಬೇಕು. ಏಕೆಂದರೆ ಈ ಪ್ರಥಮ ಏಕಾದಶಿಯ ದಿನದಂದು ಭತ್ತದ ಧಾನ್ಯಗಳಲ್ಲಿ ಸಕಲ ಪಾಪಗಳು ನಿವಾಸವಾಗಿರುತ್ತವೆ. ಆದ್ದರಿಂದ ಏಕಾದಶಿಯ ದಿನದಂದು ಅನ್ನ ತಿಂದರೆ ನಮ್ಮ ಪಾಪಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಈ ದಿನ ಅನ್ನವನ್ನು ತಿನ್ನದೆ ಹಾಲು, ಹಣ್ಣುಗಳನ್ನು ಸ್ವೀಕರಿಸುತ್ತಾ ಉಪವಾಸ ಇರಬೇಕೆಂದು ವೇದ ಪಂಡಿತರು ಸೂಚಿಸುತ್ತಿದ್ದಾರೆ. ಈ ಒಂದು ಪ್ರಥಮ ಏಕಾದಶಿಯ ದಿನದಂದು ಭಕ್ತಿಯಿಂದ ಉಪವಾಸವಿದ್ದರೆ ಉಳಿದ 23 ಏಕಾದಶಿಗಳ ಪೂಜೆಯ ಫಲವು ಒಂದೇ ದಿನದಲ್ಲಿ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ಈ ಪ್ರಥಮ ಏಕಾದಶಿಯಿಂದ ಸೂರ್ಯನು ದಕ್ಷಿಣಾಯನಕ್ಕೆ ಪ್ರವೇಶಿಸುತ್ತಾನೆ. ಅಂದರೆ ದೇವತೆಗಳಿಗೆ ಅದು ರಾತ್ರಿಯ ಕಾಲ ಎಂದರ್ಥ. ವಿಷ್ಣುಮೂರ್ತಿಯು ಯೋಗನಿದ್ರೆಗೆ ಹೋಗುವ ಈ 4 ತಿಂಗಳುಗಳು ಭೂಮಿಯ ಮೇಲೆ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ 4 ತಿಂಗಳುಗಳಲ್ಲಿ ವಿವಾಹ, ಗೃಹಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಪ್ರಥಮ ಏಕಾದಶಿಯ ದಿನದಂದು ಪ್ರತಿಯೊಬ್ಬರೂ ತಲೆಸ್ನಾನ ಮಾಡಬೇಕು. ಆದರೆ ತಲೆಗೆ ಶಾಂಪೂ ಹಾಕಬಾರದು. ತಣ್ಣೀರಿನಿಂದ ಮಾತ್ರವೇ ತಲೆಯ ಮೇಲೆ ನೀರನ್ನು ಹಾಕಿಕೊಳ್ಳಬೇಕು. ಈ ಏಕಾದಶಿಯ ದಿನದಂದು ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದನ್ನು ಖಂಡಿತ ಮಾಡಬಾರದು. ಹಾಗೆಯೇ ಜುಲೈ 29ರಂದು ಗುರು ಪೂರ್ಣಿಮೆ ಬಂದಿದೆ. ಈ ದಿನ ಪ್ರತಿ ಒಬ್ಬರೂ ಗುರು ಸ್ವರೂಪಿಯಾದ ಸಾಯಿಬಾಬಾರನ್ನೂ ಪೂಜಿಸಬೇಕು. ಆದ್ದರಿಂದ ಈ ಗುರು ಪೂರ್ಣಿಮೆಯ ದಿನದಂದು ಮನೆಯಲ್ಲಿ ಸಾಯಿಬಾಬಾರನ್ನು ಪೂಜಿಸಿ, ಸಾಯಿಬಾಬಾರಿಗೆ ನೈವೇದ್ಯವಾಗಿ ಹಾಲಿನಿಂದ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಸಮರ್ಪಿಸಬೇಕು. ಹಾಗೆಯೇ ಈ ಗುರು ಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬರೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಹೋಮಕುಂಡಕ್ಕೆ ತೆಂಗಿನಕಾಯಿಯನ್ನು ಹಾಕಿ. ನಿಮ್ಮ ಜಾತಕದಲ್ಲಿರುವ ಸಕಲ ಪಾಪಗಳು ದೂರವಾಗಿ ನಿಮ್ಮ ಇಡೀ ಕುಟುಂಬಕ್ಕೆ ತುಂಬಾ ಒಳ್ಳೆಯದು ನಡೆಯುತ್ತದೆ. ದುನಿಯಲ್ಲಿ ತೆಂಗಿನಕಾಯಿ ಹಾಕುವಾಗ ಆ ತೆಂಗಿನಕಾಯಿಯ ಜೊತೆಗೆ ನವಧಾನ್ಯಗಳು ಮತ್ತು 1 ಕರ್ಪೂರವನ್ನು ಸಹ ಹಾಕಿ ಧುನಿಗೆ ನಮಸ್ಕಾರ ಮಾಡಿಕೊಂಡು ಓಂ ಕರ್ಮಧ್ವಂಸಿನೇ ನಮ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಬಾಬಾರ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ. ಇನ್ನು ಈ ಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬರೂ ಗುರುವಿನ ಆಶೀರ್ವಾದವನ್ನು ಪಡೆಯಬೇಕು. ಆದ್ದರಿಂದ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರುವ ಅರ್ಚಕರ ಪಾದಗಳಿಗೆ ನಮಸ್ಕಾರ ಮಾಡಿ ಅರ್ಚಕರಿಗೆ ದಕ್ಷಿಣೆ ತಾಂಬೂಲವನ್ನು ನೀಡಿ. ಗುರು ಪೂರ್ಣಿಮೆಯ ದಿನದಂದು ಪಂಡಿತರ ಆಶೀರ್ವಾದವನ್ನು ಪಡೆದರೆ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿ ಅಪಾರವಾದ ಐಶ್ವರ್ಯ ಒದಗಿ ಬರುತ್ತದೆ. ಈ ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದೂ ಸಹ ಕರೆಯುತ್ತಾರೆ. ಏಕೆಂದರೆ ಈ ದಿನದಂದು ವ್ಯಾಸ ಮಹರ್ಷಿಗಳು ಜನ್ಮಿಸಿದರು. ನಮ್ಮ ಪುರಾಣಗಳ ಪ್ರಕಾರ ಈ ಗುರು ಪೂರ್ಣಿಮೆಯ ದಿನದಂದು ಯಾರು ಗುರುಗಳನ್ನು ಪೂಜಿಸುತ್ತಾರೋ ಅಂತಹವರಿಗೆ ಕೋರಿದ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ ಎಂದು ವ್ಯಾಸ ಮಹರ್ಷಿಗಳು ವರವನ್ನು ನೀಡಿದ್ದಾರಂತೆ. ವ್ಯಾಸ ಮಹರ್ಷಿಗಳು ವರ ನೀಡಿದಂತೆಯೇ ಪೂರ್ವದಲ್ಲಿ ಅನೇಕ ಭಕ್ತರು ವ್ಯಾಸ ಮಹರ್ಷಿಗಳನ್ನು ಪೂಜಿಸಿ ಎಷ್ಟೋ ವರಗಳನ್ನು ಪಡೆದರು. ಗುರು ಸ್ವರೂಪಿಯಾದ ದಕ್ಷಿಣಾಮೂರ್ತಿಯನ್ನು, ದತ್ತಾತ್ರೇಯರನ್ನು, ಸಾಯಿಬಾಬಾರನ್ನು ಹೀಗೆ ಗುರುಗಳನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಕೋರಿದ ವರಗಳನ್ನು ಕರುಣಿಸುತ್ತೇನೆ ಎಂದು ಸ್ವಯಂ ಆ ವ್ಯಾಸ ಮಹರ್ಷಿಗಳೇ ವರ ನೀಡಿದ್ದಾರೆ. ವಿವಾಹದ ಸಮಸ್ಯೆಗಳು, ಉದ್ಯೋಗದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿ ನೆನೆಸಿದ ಕಡಲೆಕಾಳುಗಳನ್ನು 1 ಹಳದಿ ದಾರಕ್ಕೆ ಪೋಣಿಸಿ ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗಿ ಆ ಕಡಲೆಕಾಳಿನ ಹಾರವನ್ನು ದತ್ತಾತ್ರೇಯನ ಕೊರಳಿಗೆ ಹಾಕಿದರೆ ವಿವಾಹವಾಗದವರಿಗೆ ಶೀಘ್ರದಲ್ಲೇ ವಿವಾಹ ನಿಶ್ಚಯವಾಗುತ್ತದೆ. ಹಾಗೆಯೇ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯುಂಟಾಗುತ್ತದೆ. ಪ್ರಥಮ ಏಕಾದಶಿಯಂದು ವಿಷ್ಣುದೇವರು ಹೇಗೆ ಯೋಗ ನಿದ್ರೆಗೆ ಜಾರುತ್ತಾರೋ ಅದೇ ರೀತಿ ಈ ಗುರು ಪೂರ್ಣಿಮೆಯ ದಿನದಂದು ಆ ಪರಮೇಶ್ವರನೂ ಸಹ ಯೋಗ ನಿದ್ರೆಗೆ ಜಾರುತ್ತಾನಂತೆ. ಹಾಗೆಯೇ ಜುಲೈ 15ರಿಂದ 23ರವರೆಗೆ ಒಟ್ಟು 9 ದಿನಗಳು ಗುಪ್ತ ನವರಾತ್ರಿಗಳು ಜರುಗಲಿವೆ. ದಸರಾ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಹೇಗೆ ಪೂಜಿಸುತ್ತೇವೆಯೋ ಹಾಗೆಯೇ ಈ ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ದೇವಿಯನ್ನು ಪೂಜಿಸಬೇಕು. ವಾರಾಹಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಏನನ್ನು ಬೇಡಿಕೊಂಡರೂ ಸಹ ನಿಮ್ಮ ಕೋರಿಕೆ ತಕ್ಷಣವೇ ನೆರವೇರುತ್ತದೆ. ಆದ್ದರಿಂದ ಈ ನವರಾತ್ರಿಗಳನ್ನು ಯಾವುದೇ ಕಾರಣಕ್ಕೂ ಕೈಬಿಡಬೇಡಿ. ಆದರೆ ಈ ನವರಾತ್ರಿಯಲ್ಲಿ ಅಮ್ಮನವರನ್ನು ಪೂಜಿಸಬೇಕೆಂದರೆ ಅತ್ಯಂತ ರಹಸ್ಯವಾಗಿ, ಗುಪ್ತವಾಗಿ ಪೂಜಿಸಬೇಕು. ಅಂದರೆ ನೀವು ಮನೆಯಲ್ಲಿ ಪೂಜೆ ಮಾಡುತ್ತಿರುವ ವಿಷಯ ಕನಿಷ್ಠ ನಿಮ್ಮ ಪಕ್ಕದ ಮನೆಯವರಿಗೂ ತಿಳಿಯದಂತೆ ಅಷ್ಟು ರಹಸ್ಯವಾಗಿ ಅಮ್ಮನವರನ್ನು ಪೂಜಿಸಬೇಕು.
ಜುಲೈ 15ರಿಂದ 23ರವರೆಗೆ ಈ 9 ದಿನಗಳು ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆಯ ಮಧ್ಯದಲ್ಲಿ ವಾರಾಹಿ ದೇವಿಯ ಭಾವಚಿತ್ರದ ಮುಂದೆ ದೀಪವನ್ನು ಹಚ್ಚಿ ಅಮ್ಮನವರನ್ನು ಪೂಜಿಸಬೇಕು. ಆದ್ದರಿಂದ ಈ ನವರಾತ್ರಿಗಳು ಬರುವುದರೊಳಗಾಗಿ ವಾರಾಹಿ ದೇವಿಯ ಭಾವಚಿತ್ರವನ್ನು ತಂದುಕೊಂಡು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಪೂಜಾ ಕೋಣೆಯಲ್ಲಿ ವಾರಾಹಿ ದೇವಿಯ ಫೋಟೋ ಇದ್ದರೆ ತುಂಬಾ ಒಳ್ಳೆಯದು. ಆದರೆ ಈ ನವರಾತ್ರಿಯಲ್ಲಿ ಪ್ರತಿದಿನ ಅಮ್ಮನವರನ್ನು ಪೂಜಿಸಲು ಸಾಧ್ಯವಾಗದವರು ಕನಿಷ್ಠ 3 ದಿನಗಳಾದರೂ ಅಮ್ಮನವರನ್ನು ಪೂಜಿಸಿ. ವಾರಾಹಿ ದೇವಿಗೆ ಕೆಂಪು ಬಣ್ಣವೆಂದರೆ ತುಂಬಾ ಇಷ್ಟ. ಆದ್ದರಿಂದ ಪೂಜೆ ಮಾಡುವ ಹೆಣ್ಣುಮಕ್ಕಳು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಹಾಗೆಯೇ ವಾರಾಹಿ ಅಮ್ಮನವರನ್ನು ಕೆಂಪು ಬಣ್ಣದ ಪುಷ್ಪಗಳಿಂದ ಪೂಜಿಸಬೇಕು. ಅದರೊಂದಿಗೆ ಅಮ್ಮನವರಿಗೆ ಗೆಡ್ಡೆ ಗೆಣಸುಗಳೆಂದರೆ ತುಂಬಾ ಇಷ್ಟ. ಆದ್ದರಿಂದ ಬೇಯಿಸಿದ ಸಿಹಿ ಗೆಣಸು, ಕೆಸುವಿನ ಗೆಡ್ಡೆ ಇವುಗಳನ್ನು ನೈವೇದ್ಯವಾಗಿ ಇಟ್ಟು ಪೂಜಿಸಿದರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.